ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಸಮಸ್ತ ನಾಡಿನ ಜನತೆಯ ಪರವಾಗಿ ನರೇಂದ್ರ ಮೋದಿಜಿ ಅಭಿಮಾನಿಗಳ ಪರವಾಗಿ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಅಂದರೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಮರಿ ಖರ್ಗೆ ಅವರು ಗೃಹ ಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅಂಥೇಳಿ ಮಾಧ್ಯಮದಲ್ಲಿ ಸುದ್ದಿ ಬಂದ ತಕ್ಷಣವೇ ರಾಜ್ಯದ ಜನತೆ ಒಂದು ಗೆಸ್ ಮಾಡಿದರು. ಮರಿ ಖರ್ಗೆ ಅವರು ಗೃಹ ಮಂತ್ರಿ ಆಗ್ತಾ ಇದ್ದಾರೆ ಅಂದರೆ ಸಂಘ ಪರಿವಾರದವರಿಗೆ 7.5 ಶನಿ, ಬಿ ಜೆ ಪಿಯವರಿಗೆ ಅಷ್ಟಮ ಶನಿ, ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಪಂಚಮ ಶನಿ ಕಾಟ ಅಂದರೆ 3 ಶನಿ ಒಂದೇ ಸಲ ಒಕ್ಕರಿಸ್ಕೊಳ್ತಾ ಇದ್ದೆ ಅಂಥೇಳಿ ಜನ ಏನು ಗೆಸ್ ಮಾಡಿದಲ್ಲ, ಇವತ್ತು ಅದೇ ನಡೀತಾ ಇದೆ. ಯಾಕೆಂದರೆ ಗೃಹ ಸಚಿವಾಲಯದ ಕೆಲಸ ಏನಂತಂದರೆ ರಾಜ್ಯದಲ್ಲಿ ನಡೀತಾ ಇರೋ ಕೊಲೆ ಸುಲಿಗೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಲಂಚಕೋರತನ, ಭೂಮಾಫಿಯಾ, ಅಕ್ರಮ ಮರಳುಗಾರಿಕೆ, ಕಳ್ಳದಂಧೆ, ಅಫೀಮ್ ಗಾಂಜಾ ಮಾರಾಟ, ಬಾಂಗ್ಲಾದೇಶದ ನುಸುಳುಕೋರರು, ಇದನ್ನೆಲ್ಲ ಸಂಪೂರ್ಣವಾಗಿ ಮಟ್ಟ ಹಾಕಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ಗೃಹ ಸಚಿವಾಲಯದ್ದು. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಅನೇಕ ಕುಂದುಕೊರತೆಗಳಿದ್ದಾವೆ, ಕೆಲವು ಲೋಪದೋಷಗಳಿದ್ದಾವೆ. ಎಷ್ಟೋ ಜನ ಪೊಲೀಸರಿಗೆ ಕೌಟುಂಬಿಕ ಸಮಸ್ಯೆಗಳಿದ್ದಾವೆ. ಹೆಂಡತಿ ಒಂದು ಊರಲ್ಲಿ, ಗಂಡ ಇನ್ನೊಂದು ಊರಲ್ಲಿ, ಮಕ್ಕಳು, ವಿದ್ಯಾಭ್ಯಾಸ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು. ಎಷ್ಟೋ ಜನ ಪೊಲೀಸರಿಗೆ ಇರೋಕ್ಕೆ ಕ್ವಾರ್ಟರ್ಸ್ ಇಲ್ಲ, ಆಮೇಲೆ ಸಿಬ್ಬಂದಿಯ ಕೊರತೆ ಇದೆ. ಇದನ್ನೆಲ್ಲ ಮನದಲ್ಲಿಟ್ಕೊಂಡು ಇದಕ್ಕೆಲ್ಲ ಪರಿಹಾರ ಹುಡುಕಬೇಕಾಗಿರೋದು ಮಾನ್ಯ ಗೃಹ ಸಚಿವರ ಕೆಲಸ. ಆದರೆ ನಮ್ಮ ಮರಿ ಖರ್ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇದೆಲ್ಲ ಸಂಪೂರ್ಣವಾಗಿ ತಮ್ಮ ಕರ್ತವ್ಯವನ್ನು ಮೂಲೆ ಒತ್ತಿ ಸಂಘ ಪರಿವಾರದ ಚಿಂತೆಗೆ ಗುಲ್ಬರ್ಗಾದ ಮುಲ್ಲಾ ಸೊರಗಿದ್ದಾರೆ. ಬೆಳಗ್ಗೆ ಎದ್ದರೆ ಸಾಕು, RSSನವ್ರು ಲೆಕ್ಕ ಕೊಟ್ಟಿಲ್ಲ, RSSನವರು ರಿಜಿಸ್ಟ್ರೇಷನ್ ಮಾಡಿಲ್ಲ, RSSನ ಬ್ಯಾನ್ ಮಾಡಿ ತೀರ್ತೇನೆ, RSS ಪಥಸಂಚಲನ ಮಾಡುವಾಗ ನಾನಿರುವವರೆಗೂ ಪರ್ಮಿಷನ್ ತಗೊಳ್ಳೇಬೇಕು. ಮಾನ್ಯ ಖರ್ಗೆ ಅವರೇ, ಇಷ್ಟು ದಿವಸ ನಾವು RSSನವರು ಪಥಸಂಚಲನ ಮಾಡುವಾಗ ವಿದೌಟ್ ಪರ್ಮಿಷನ್ ನಾವು ಮಾಡಿಲ್ಲ. ಸಂಬಂಧಪಟ್ಟ ಇಲಾಖೆಯವ್ರ ಹತ್ರ ನಮ್ಮ ಪ್ರಮುಖರು ಅನುಮತಿಯನ್ನು ಪಡೆದುಕೊಂಡೇ ನಾವು ಪಥಸಂಚಲನವನ್ನು ಮಾಡಿದ್ವು. ಜೊತೆಗೆ ನಾವು ಪ್ಯಾಂಟ್ ಹಾಕ್ತೀವಿ, ಚಡ್ಡಿ ಹಾಕ್ತೀವಿ, ಅದೆಲ್ಲ ನಿಮಗೆ ನನ್ನ ಪ್ಯೂರ್ ಬಿಸ್ನೆಸ್ ಸರ್. ಇನ್ನು ರಿಜಿಸ್ಟ್ರೇಷನ್ ಕೆಲಸ ಮಾತಿಗೆ ಬಂದರೆ ಕಾನೂನಿನಲ್ಲಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಸಂವಿಧಾನದಲ್ಲಿ, ಯಾವುದೇ ಸಂಘ ಸಂಸ್ಥೆಗಳು ಸಮಾಜ ಕಾರ್ಯ ಮಾಡೋರು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತಿಲ್ಲ. ಸಂಘ ಸಂಸ್ಥೆಗಳ ಅಕಸ್ಮಾತ್ ಏನಾದರೂ ದೇಣಿಗೆ ಕಲೆಕ್ಷನ್ ಮಾಡಿದರೆ, ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿದರೆ, ಪತ್ರಿಕೆಗಳನ್ನು ಬಿಡುಗಡೆ ಮಾಡೋದಿದ್ರೆ ಮಾತ್ರ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಕಾನೂನಿನ ಪ್ರಕಾರವಾಗಿ ಕೆಲಸ ಮಾಡಬೇಕು ಅಂಥೇಳಿ ಸ್ಪಷ್ಟವಾಗಿ ಈ ಸಂವಿಧಾನದಲ್ಲಿ ಬರೆದಿದೆ. ಆದರೂ ಅದರ ವಿರುದ್ಧವಾಗಿ ಖರ್ಗೆ ಅವರು ಈ ಥರ ಪ್ರತಿ ದಿವಸ ತಮ್ಮ ವೈಯಕ್ತಿಕ ದ್ವೇಷವನ್ನು ಸಾಧನೆ ಮಾಡ್ತಾ ಇದ್ದಾರೆ ಸಂಘ ಪರಿವಾರದ ಮೇಲೆ. ಅವರು ಸರಿಯಾಗಿ ಸಂವಿಧಾನವನ್ನು ಓದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಮಸ್ತ ನಾಡಿನ ಜನತೆಯ ಪರವಾಗಿ ನಮ್ಮದು ಕಳಕಳಿ ವಿನಂತಿ ಏನಂದರೆ, ಇಂಥವರು ಒಂದು 3-4 ಜನ ಪಕ್ಷದಲ್ಲಿ ಇದ್ದುಬಿಟ್ರೆ, ನಮ್ಮ ಮರಿ ಖರ್ಗೆ ಅವರಿರ್ಬೋದು, ಬಿ ಕೆ ಹರಿಪ್ರಸಾದ್ ಇರ್ಬೋದು, ಅಥವಾ ಚಿಕ್ಕಬಳ್ಳಾಪುರದ ದೀಡ್ ಪಂಡಿತ MLA ಅಲ್ಲಿ ಪ್ರದೀಪ್ ಈಶ್ವರ್, ಇಂಥವ್ರೊಂದು 3-4 ಜನ ನಿಮ್ಮ ಪಕ್ಷದಲ್ಲಿದ್ದರೆ ಪಕ್ಷ ತನ್ನಿಂದ ತಾನೇ ಸರ್ವನಾಶ ಆಗೋದರಲ್ಲಿ ಯಾವ ಸಂಶಯವೂ ಇಲ್ಲ. ನಿಮ್ಮ ಪಕ್ಷಕ್ಕೆ ಖಂಡಿತ ಡ್ಯಾಮೇಜ್ ಆಗುತ್ತೆ ಸರ್. ದಯವಿಟ್ಟು ತಾವು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು, ಜನರ ಭಾವನೆಗೆ ಧಕ್ಕೆ ಆಗಬಾರ್ದು, ಅನಾವಶ್ಯಕವಾಗಿ ಸಮಾಜದ ಮಧ್ಯದಲ್ಲಿ ಬೆಂಕಿ ಹತ್ತಿ ಉರಿಬಾರ್ದು. ಅಂದರೆ ಮಾನ್ಯ ಖರ್ಗೆ ಅವರಿಗೆ ಆ ಗೃಹ ಸಚಿವಾಲಯದ ಎತ್ತಂಗಡಿ ಮಾಡಿಸಿ ಯಾವುದಾದ್ರೂ ಊರು ಸಾಬರಿ ಇಲಾಖೆ ಎದುರು ಕೊಟ್ಟು ಕುಂದಿರಿಸಿಬಿಟ್ರೆ ರಾಜ್ಯದ ಜನತೆಯೂ ನೆಮ್ಮದಿಯಾಗಿರ್ತಾರೆ. ಇಲ್ಲಿದ್ದರೆ ಖರ್ಗೆ ಅವರಿಗೆ ಅಷ್ಟೊಂದು ಕಳಕಳಿ ಇದ್ದರೆ RSS ಮೇಲೆ, RSS ಮುಖಂಡರನ್ನ ಸಭೆ ಕರಿಬೇಕು, ಜೊತೆಗೆ BJP ನಾಯಕರನ್ನ ಸಭೆ ಕರೆದು ಅವರಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ, ನೀವು ರಿಜಿಸ್ಟ್ರೇಷನ್ ಮಾಡಿಸಲಿಲ್ಲ ಅಂದರೆ ನಾನು ಖಂಡಿತವಾಗಿ ಇನ್ನು ಬ್ಯಾನ್ ಮಾಡೇ ತೀರ್ತೀನಿ ಅಂತ ಹೇಳೋರು ಚಾಲೆಂಜ್ ಮಾಡಬೇಕು. ಅವ್ರು ಕೇಳಿದರೆ ಸರಿ, ಕೇಳಿಲ್ಲ ಅಂದ್ರೆ ಅವ್ರ ಮೇಲೆ ಒಂದು ಕೇಸ್ ಜಡಿದು ಕೋರ್ಟ್ನಲ್ಲಿ ಹಾಕಿಬಿಟ್ರೆ ಕೋರ್ಟ್ನಲ್ಲಿ ನ್ಯಾಯಾಲಯ ಸರಿಯಾದ ತೀರ್ಪು ಕೊಟ್ಟೇ ಕೊಡ್ತದೆ. ಹಿಂದೆ ಅನೇಕ ದಶಕಗಳ ಹಿಂದೆ ಮಧ್ಯಪ್ರದೇಶದಲ್ಲಿ, ಆಮೇಲೆ ಗುಜರಾತ್ನಲ್ಲಿ ಕೂಡ ಇದೇ ಥರ RSS ವಿರುದ್ಧವಾಗಿ ಧ್ವನಿ ಎತ್ತಿದವರಿಗೆ ಕೋರ್ಟ್ನಲ್ಲಿ ಅವರಿಗೆ ಸರಿಯಾದ ಮಂಗಳಾರತಿ ಆಗಿದೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ, ಮರಿ ಖರ್ಗೆ ಅವ್ರಿಗೂ ಗೊತ್ತಿದೆ. ಸ್ವತಃ ಜವಾಹರಲಾಲ್ ನೆಹರು ಅವರು ಸಂಘ ಪರಿವಾರದವ್ರನ್ನ ಕರೆಸಿ 1962ನೇ ಇಸ್ವಿಯಲ್ಲಿ
ರಾಜ್ಯದ ದೇಶದ ಹಿಂದೂಗಳ ಸಲುವಾಗಿ, ಜನರ ಸಲುವಾಗಿ ತಮ್ಮ ಶ್ರಮವನ್ನು ವಹಿಸಿದರು. ಎಲ್ಲ ರೀತಿಯಿಂದ ಸೈನಿಕರಿಗೆ ಸಹಾಯ ಮಾಡಿದರು ಅಂಥೇಳಿ RSS ಸಂಘ ಪರಿವಾರದವರು ಕರೆಸಿ ಪಥಸಂಚಲನ ಮಾಡಿಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ದಿವಂಗತ ಪ್ರಧಾನಿ ನೆಹರು ಅವರು ಇದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಖರೆಗೆ ಅವರು ವೈಯಕ್ತಿಕ ದ್ವೇಷ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮಾನ್ಯ DK ಶಿವಕುಮಾರ್ ಅವರು ದಯವಿಟ್ಟು ಅವರನ್ನು ಎತ್ತಂಗಡಿ ಮಾಡಿ ರಾಜ್ಯದ ಜನತೆಯ ನೆಮ್ಮದಿ ಆಮೇಲೆ ಜನರ ಭಾವನೆಗಳಿಗೆ ಧಕ್ಕೆ ಬರಲಾರ್ದಂಗೆ ನೋಡ್ಕೋಬೇಕಂತೇಳಿ ಸಮಸ್ತ ನಾಡಿನ ಜನತೆಯ ಪರವಾಗಿ, ನರೇಂದ್ರ ಮೋದಿಜಿ ಅಭಿಮಾನಿಗಳ ಪರವಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಈ ಒಂದು ವಿಡಿಯೋನ ಸಮಾಪ್ತ ಮಾಡುವ ಜೊತೆಗೆ ಇನ್ನೊಂದು ಸಲ ನಿಮಗೆ ನೂತನ ಮುಖ್ಯಮಂತ್ರಿ ಆಗಿದ್ದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಜೈ ಶ್ರೀರಾಮ್, ಜೈ ಮೋದಿಜಿ.